ಕರ್ಕೊಂಡೋದನ್ನು ವಾಪಸ್ಸು ಬಂದರು. ಹೆದರಿದ್ರು ಕೂಡ ಕೆಲವರು ಹೆದರ್ಕೊಂಡು ಇನ್ನು ಮನೆಯಲ್ಲೂ ಇದ್ದಾರೆ. ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅಣ್ಣ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿಮಗೆ ಕೇಳಿಸ್ತೇವೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ವ್ಯಕ್ತಿಗಳು ನನ್ನ ಮನೆ ದೇವರೊಳಗೂ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಆಶ್ಚರ್ಯ. ಯಾಕಂದ್ರೆ ಚುನಾವಣೆ ಅಂತಂದಾಗ ಇಂಥ ಜಾತಿ ಅವರು ಓಟ್ ಕೊಡಬೇಕು, ದುಡ್ಡು ಕೊಟ್ಟಿದ್ದಾರೆ ಓಟ್ ಕೊಡಬೇಕು, ಇದೆಲ್ಲ ನಾವು ಕೇಳಿದ್ದೇವೆ. ಆದರೆ ಎಲ್ಲರೂ ಮಾತಾಡಿದ್ರು ನೀವು ಗಮನಿಸ್ಬೋದು. ಗಂಗಾಧರ ಮಂಡ್ಯನೊಬ್ಬ ಗಂಗಾಧರ ಅಂತ ಶುರುವಾಯಿತು. ಸೋಗಾನ ರಮೇಶ್ ಮಾತಾಡಿದ್ರು, ನೊಂದ ವೀರಶೈವ ಸಮಾಜದಿಂದ ಅಂತ ಅಂದ್ಕೊಂಡು ವಿಶ್ವಾಸ ಮಾತಾಡಿದ್ರು, ರಾಜು ಮಾತಾಡಿದ್ರು, ಇನ್ನು ಅನೇಕರು ಮಾತಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋವು ಈಶ್ವರಪ್ಪಗೆ ನನಗೇನೋ ಮಾಡಿಬಿಡ್ತಾನೆ ಅನ್ನಂತ ಇವ್ರು ಯಾರು ಮಾತಾಡಲಿಲ್ಲ. ನನಗೇನು ನೋವಿದೆ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ 108 ಸ್ಥಾನ ತನಕ ಹೋಗ್ಬಿಟ್ವಿ. 108 ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದರು ಯಡಿಯೂರಪ್ಪನವರು, ಬೊಮ್ಮಾಯಿ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು. ಎಂದೂ ನಮಗೆ ಪೂರ್ಣ ಬಹುಮತ ಬರಲಿಲ್ಲ. ಬೇರೆ ಬೇರೆ ಯಾರ್ಯಾರ ಜೊತೆಗೋ ಸೇರ್ಕೊಂಡು ನಾವು ಅಧಿಕಾರ ಮಾಡಿದ್ವಿ. ಆದರೆ 108ರಿಂದ 66ಕ್ಕೆ ಇವತ್ತು ಕುಸಿದು ಬಿದ್ದುವಲ್ಲ, ಇದಕ್ಕೆ ಕಾರ್ಯಕರ್ತರು ಕಾರಣ ಅಲ್ಲ. ಎಷ್ಟೇ ನೋವಿದ್ರು ನೋವು ಅನುಭವಿಸಿ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಿಜಕ್ಕೂ ಕೂಡ ಒಂದೊಂದು ಜಿಲ್ಲೆಗೆ ಹೋದ್ರೆ ಕಣ್ಣೀರಾಗ್ತಾರೆ ಕಾರ್ಯಕರ್ತರು. ಯಾರ ಹತ್ರ ಹೇಳ್ಕೋಬೇಕು ಸರ್? ರಾಜ್ಯದ ನಾಯಕತ್ರ ಹೋಗೋಕ್ಕೂ ನಮಗಾಗಲ್ಲ, ನಮ್ಮ ಫೋನು ತಗೊಳ್ಳಲ್ಲ, ಅಪಾಯಿಂಟ್ಮೆಂಟು ಕೊಡಲ್ಲ. ಯಾರ ಹತ್ರ ಹೇಳ್ಕೋಬೇಕು? ಇದನ್ನೆಲ್ಲ ಗಮನಿಸಿ ನಾನು ಹೇಳ್ತಾ ಇದ್ದೀನಿ. ನಾನು ಕೇಂದ್ರದ ನಾಯಕರು, ಭಾರತೀಯ ಜನತಾ ಪಾರ್ಟಿ ನಾಯಕರು, ನೀನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಲ್ಲಬಾರದು ಅಂತ ಸೂಚನೆ ಕೊಟ್ಟಾಗ ಪಕ್ಷದ ಸಿದ್ಧಾಂತಕ್ಕೆ ಒಪ್ಪಿ ಸೂಚನೆ ಪರಿಪಾಲನೆ ಮಾಡಿ 3 ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಕೇಂದ್ರಕ್ಕೆ ಪತ್ರವನ್ನು ಬರೆದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ಯಾರು ಈ ರೀತಿ ಮಾಡಿದಾರ? ಶಿಸ್ತಲ್ಲಿ ಈ ಪಕ್ಷವನ್ನು ಕಳಿಸಂತ ಶಿಸ್ತಲ್ಲಿ ಬೆಳ್ಕೊಂಬಂದಿದ್ದು ನನ್ನ ತಪ್ಪಾಗಿದ್ರೆ ಮಂತ್ರಿ ಸ್ಥಾನ ಆಯ್ತು, ಎನ್ಕ್ವೈರಿ ಮಾಡಿ ಅಂತಂದೆ. ಎನ್ಕ್ವೈರಿ ಆಯ್ತು. ಎನ್ಕ್ವೈರಿನಲ್ಲಿ ಈಶ್ವರಪ್ಪ 1% ತಪ್ಪಿತಸ್ಥನಲ್ಲ ಅಂತ ಕೋರ್ಟ್ ಆದೇಶ ಕೊಡ್ತು. ನಮ್ಮ ರಾಜ್ಯದ ನಾಯಕರಾದ ಮಾನ್ಯ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಇಬ್ಬರು 6ನೇ ದಿನನೇ ಹೇಳಿದರು, ಇನ್ನು 3 ದಿನದಲ್ಲಿ ಈಶ್ವರಪ್ಪನ ಮಂತ್ರಿ ಮಾಡ್ತೇವೆ. ಮಂತ್ರಿ ಮಾಡಲಿಲ್ಲ. ನಂದೇನು ಅಭ್ಯಂತರ ಇಲ್ಲ. ಆದರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಕೇಳಕ್ಕೆ ಶುರು ಮಾಡಿ, ಅಣ್ಣ ನೀನು ಯಾಕೆ ಮಂತ್ರಿ ಮಾಡಲ್ಲ, ಯಾಕೆ ಮಂತ್ರಿ ಮಾಡಿಲ್ಲ? ಅದಕ್ಕೆ ಬೊಮ್ಮಾಯಿ ಹತ್ರ ಹೋದಂಥ ಸಂದರ್ಭದವರು ಹೇಳ್ತಾರೆ, ಪತ್ರಿಕೆಗಳಿದ್ದಾವೆ ಆದರೂ ಹೇಳ್ತೇನೆ, ನೀನು ಮಂತ್ರಿ ಮಾಡೋದ್ರೆ ಈಶ್ವರಪ್ಪನ ವಿಜಯೇಂದ್ರನ್ನು ಮಂತ್ರಿ ಮಾಡಲೇಬೇಕು, ಇಲ್ಲ ಅಂದ್ರೆ ನಾವು ಬಿಡಲ್ಲ. ಬೊಮ್ಮಾಯಿ ಹೇಳಿದಂತಂದ್ರೆ ವಿಜಯೇಂದ್ರ MLC ನೋಡಲ್ಲ, MLA ಹೆಂಗ್ರಿ ಮಾಡಕ್ ಬರುತ್ತೆ, ಈ ಮಾಡ್ಬಿಡ ಮಂತ್ರಿ ಆಮೇಲೆ MLC ಮಾಡಲ್ಲ ಅನ್ನ ಕೇಂದ್ರದಲ್ಲಿ ಒಪ್ಪಿಲ್ಲ. ಹಾಗೆ ನಂದೇ ಆಗ್ತದೆ. ಚುನಾವಣೆ, ವಿಧಾನಸಭೆ ಚುನಾವಣೆ ಬಂತು.
ಕೊಡ್ತೀವಿ, ನಾಳೆ ತನಕನೂ ಕೊಡ್ತೀವಿ, ಕೊಡ್ಲಿಲ್ಲ. ಯಾರಿಗೆ ಕೊಟ್ಟರು? ಯಡಿಯೂರಪ್ಪನ ಮಗ MP, ಇನ್ನೊಬ್ಬ ಮಗ MLA ಕೊಟ್ಟರು. ನನ್ನ ಮಗ ಎಂತ ಮಾಡಿದ್ದ? ಮನೆಗೊಂದು ಟಿಕೆಟ್ ಅಂತಂದಾಗ ನಮ್ಮನೇಲಿ ಯಾರು ಬೇರೆ MLA ಇಲ್ಲ, MP ಇಲ್ಲ. ಈಗ ಅನೇಕರು ಹೇಳ್ತಾ ಇದ್ದಾರೆ, ಈಶ್ವರಪ್ಪ ಕುಟುಂಬ ರಾಜಕಾರಣ ಮಾಡಲಿಲ್ಲ. ಅಪ್ಪ ಕುಟುಂಬ ರಾಜಕಾರಣ ಮಾಡ್ಬೇಕಾದ್ರೆ ನಾನು MLA ಇಲ್ಲ, MP ಇಲ್ಲ. ಅದಕ್ಕೆ ಕೇಳಿದ್ದು, ನಿಮ್ಮ ಮನೆ ಬಂದಾಗ ಹಾವೇರಿ ಟಿಕೆಟ್ ಕೊಡ್ತೇವೆ, ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ. ಯಾಕೆ ಮಾತಾಡಿದ್ರೆ? 1 ವರ್ಷ 1.5 ವರ್ಷ ಇಡೀ ಜಿಲ್ಲೆಯಲ್ಲಿ ಓಡಾಟ ಮಾಡಿದ ನಂತರ ಇನ್ನೇನು ಪಟ್ಟಿ ಬಿಡುಗಡೆ ಆಗೋ ತನಕನೂ ಕೂಡ ಅಪ್ಪ ಮಕ್ಕಳು ದೇವರ ನಿಮ್ಗೆ ಆಗತ್ತೆ, ಹಿಂಸಕ್ಕಬೇಡಿ. ಬೊಮ್ಮಾಯಿಯವರು ಫೈಲ್ಯೂರ್ ಮುಖ್ಯಮಂತ್ರಿ, ವಿಜೇಂದ್ರ ಹೇಳಿಲ್ಲ ತಿಳ್ಕೊಳ್ಳಿ. ಕೇಂದ್ರದವರು ಹೇಳ್ತಾರೆ ಬೊಮ್ಮಾಯಿ ಬಗ್ಗೆ ಆಸಕ್ತಿ ಇಲ್ಲ. ಬೊಮ್ಮಾಯಿ ಚುನಾವಣಾ ಸಮಿತಿಲಿ ಹೇಳಿದ್ರು, ಅಪ್ಪ ನನ್ನ ಬೈಪಾಸ್ ಸರ್ಜರಿ ಆಗಿದೆ, ಆರೋಗ್ಯ ಸರಿ ಇಲ್ಲ, ನನ್ನಿಲ್ಲ. ಚುನಾವಣಾ ಸಮಿತಿನಲ್ಲಿ ಹೇಳಿದ್ರು, ಇಡೀ ಉತ್ತರ ಕರ್ನಾಟಕಕ್ಕೆ ಒಬ್ಬರಿಗೂ ಬ್ಯಾಕ್ವರ್ಡ್ ಕೊಟ್ಟಿಲ್ಲ, ಹಾಗಾಗಿ ಕಾಂಗ್ರೆಸ್ ಕೊಟ್ರೆ ಇಡೀ ಉತ್ತರ ಕರ್ನಾಟಕದ ಬ್ಯಾಕ್ವರ್ಡ್ ಓಟ್ BJP ಬರುತ್ತೆ, ಕಾಂಗ್ರೆಸ್ ಕೊಡಿ ಅಂತ ಬೊಮ್ಮಾಯಿ ಹೇಳಿದ್ರು. ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೆಳೀತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಬೆಳೆದ್ರೆ ಇನ್ನೊಬ್ಬ ಲಿಂಗಾಯತ ನಾಯಕ ಬೆಳೆದಂಗಾಗತ್ತೆ. ಅಲ್ಲೇ ತುಳಿದ್ರು. CT ರವಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ತಮಿಳುನಾಡು, ಗೋವಾ, ಮಹಾರಾಷ್ಟ್ರ 3 ರಾಜ್ಯಗಳಲ್ಲಿ ಉಸ್ತುವಾರಿ ಕೊಟ್ಟರು. ಇಡೀ ದೇಶ ಸುತ್ತಿದ, ಅವನಿಗೆ ಕೊಡಲಿಲ್ಲ. ಇಡೀ ಕ್ಷೇತ್ರದ ಜನ ಚಿಕ್ಕಮಗಳೂರಿನಲ್ಲಿ ಶೋಭಾ ಗೋಬ್ಯಾಕ್ ಇನ್ನು ಬರ್ಕೊಡುದಿಲ್ಲ. ಯಾಕೆ? ಜನರದ್ದು ಹೋಗೇ ಇಲ್ಲ. ಯಡಿಯೂರಪ್ಪನವರು ಹೇಳಿ ಶೋಭಾ ಗೆಲ್ಲಿಸ್ತೇವೆ, ಇವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ಕಾರ್ಯಕರ್ತರು ಬೇಡ, ಜನ ಬೇಡ, ಶೋಭಾ ಬೇಕು. ಕೊನೆ ಎಲ್ಲ ಜನ ಬೇಡ ಅಂದ್ರು, ಕಾರ್ಯಕರ್ತರು ಬೇಡ ಅಂದ್ರು. ಚಿಕ್ಕಮಗಳೂರು ಬಿಟ್ಟರು, ಸದಾನಂದ ಗೌಡನ ಬೆನ್ನತ್ತಿ ಅಲ್ಲಿ ಕಿತ್ತಾಕಿ ಅಲ್ಲಿ ತಗೊಂಡು ಕೊಟ್ರಲ್ಲ. ಹಿಂದುತ್ವದ ಹುಲಿಗಳಿಗೆ ಯಾಕೆ ಕೊಡಲಿಲ್ಲ? ಪ್ರತಾಪ್ ಸಿಂಹ, CT ರವಿ, ಅನಂತಕುಮಾರ್ ಹೆಗಡೆ ಇವರೆಲ್ಲ ಮಾಡಿದ ತಪ್ಪೇನು? ಹಿಂದುತ್ವದ ಪರ ಹೋರಾಟ ಮಾಡಿದ ತಪ್ಪ? ಇಷ್ಟೊಂದು ಜನ ಬಂದಿದ್ದೀರಿ ನೀವು, ಕುರ್ಬಾ ಈಶ್ವರಪ್ಪ ಅಂತ ಯಾರು ಬಂದಿಲ್ಲ, ಹಿಂದೂ ಹುಲಿ ಅಂತ ಬಂದಿದ್ದೀರಿ. ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮನ್ನೆಲ್ಲರೂ ಕುರಿತು ಇಲ್ಲಿ ಕೂತಿದ್ದೀರಿ. ನನ್ನ ತಂದೆ ತಾಯಿ ಸಮಾನ. ನನ್ನ ಜೀವನದಲ್ಲಿ ನಾನು ಜಾತಿ ರಾಜಕಾರಣ ಮಾಡಿಲ್ಲ, ಮುಂದೆ ಇಡೀ ಜೀವನದಲ್ಲಿ ರಾಜಕೀಯ ಮಾಡಲ್ಲ. ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಾರೆ. ಹೇಳಿ ಬೇರೆ ಇದೆ ಮಾತು. ನಾನು ಜಾತಿ ರಾಜಕಾರಣ ನನ್ನ ಮಕ್ಕಳಾಣೆ ಮಾಡಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಚುನಾವಣಾ ಹೊಂದಾಣಿಕೆ ನಾವು ಶಿಕಾರಿಪುರದಲ್ಲಿ ಯಾವ ಲಿಂಗಾಯತರು ಕೊಡಲ್ಲ. ವರ್ಣಕ್ಕೆ ಇದು ತೊಂದರೆ ಕೊಡಲ್ಲ. ಹಂಗಾಗಿ ಲಿಂಗಾಯತರು ಹಾಕಬೇಡ ಅಭ್ಯರ್ಥಿಗಳು ಅಂತ ಹೊಂದಾಣಿಕೆ ಮಾಡಿಕೊಂಡು ಒಬ್ಬ ಯುವಕ ಲಿಂಗಾಯತ ಸಮಾಜದಲ್ಲಿ ಸಾಧು ಸಮಾಜದ ಯುವಕ ಸಿಡಿದಿಂದ ಕಡಿಮೆ ಊಟಿಸುವುದು. ಲಿಂಗಾಯತ ಉದ್ಧಾರಕರು ಅಂತ ಹೇಳಿದ್ರಲ್ಲ, ಸಾಧನ ಯುವಕರು ಯಾಕೆ ಮೋಸ ಮಾಡಿದ್ರಿ? ನಿಮ್ಮ ಮಗ ಗೆಲ್ಲಬೇಕಲ್ವಾ? ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿನ ಹಾಳು ಮಾಡಿದ್ರಿ, ಲಿಂಗಾಯತರನ್ನ ಹಾಳು ಮಾಡಿದ್ರಿ. ಯಾಕೆ? ನಿಮ್ಮ ಮಗ ಗೆಲ್ಲಬೇಕು. ಈ ಹಿಂದುತ್ವದ ಬಗ್ಗೆ ಮಾತಾಡಲ್ಲ, ಸುಮ್ಮನೆ ಜಾತಿ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಯಾಕೆ ಅಂದ್ರೆ ತನ್ನ ಮಕ್ಕಳಿಗೆ
ನಾನು ಅದಕ್ಕೋಸ್ಕರ ಹೇಳಿದೆ, ಇಲ್ಲಿ ಪ್ರಶ್ನೆ ಬಂದಿರೋದು ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರನ್ನ ತುಳಿತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಒಬ್ಬರು ಫೋನ್ ಮಾಡೋದು, ಸರ್ ನಾವು ನಿಮ್ಮ ಜೊತೆ ಇದ್ದೇವೆ, MLA ಆಗ್ಬಿಟ್ಟಿದ್ದೇವೆ, ನೇರಾಗಿ ಬರಕ್ಕೆ ಆಗಲ್ಲ, ನಾವು ಯಾರ್ಯಾರಿಗೆ ಹೇಳ್ತೇವೆ, ಖಂಡಿತ ನೀವು ಗೆದ್ದು ಬರ್ತೀರಿ, ನಿಮ್ ಜೊತೆ ನಾವು ಇರ್ತೇವೆ, ಮತ್ತೆ ಪಾರ್ಟಿ ಕಟ್ಟೋಣ. ನಿಜಕ್ಕೂ ಅವ್ರು ಹೇಳಿದಾಗ ಎಷ್ಟು ಸಂತೋಷ ಆಯಿತು ಅಂತಂದ್ರೆ, ಅವ್ರು ಹೇಳಿದ 10 ನಿಮಿಷಕ್ಕೆ ಒಬ್ಬ ಪೂಜೆ ಜಗದ್ಗುರುಗಳಿಂದ ಫೋನ್ ಬಂತು.